ಹುಟ್ಟುತ್ತಾ ಅಣ್ತಮ್ಮಂದಿರು ಬೆಳೀತಾ ದಾಯಾದಿಗಳು ಅನ್ನೋ ಮಾತಿನಂತೆ ರಾಯಚೂರಿನಲ್ಲಿ ಒಂದು ಘಟನೆ ನಡೆದಿದೆ. ದೇವಸ್ಥಾನದ ವಿಚಾರಕ್ಕೆ ಅಣ್ಣ ತಮ್ಮಂದಿರು ಬಡದಾಡ್ಕೊಂಡಂತಹ ಘಟನೆ. ದೇವಸ್ಥಾನದಲ್ಲಿ ಪೂಜೆ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆಯಾಗಿದೆ. ದೊಣ್ಣೆ ಕಲ್ಲು ಬೆತ್ತಗಳಿಂದ ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿದೆ. ರಾಯಚೂರಿನ ಸಿರುವಾರ ತಾಲೂಕಿನ ವಡವಟ್ಟಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಇದರಲ್ಲಿ 5 ಗಾಯವಾಗಿದೆ. ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಬಂಧಿಕರಾದ ತಿಮ್ಮಯ್ಯ, ಮೌನೇಶ್, ಹನುಮೇಶ್ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಸಿರುವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ವಿಚಾರಕ್ಕೆ ಈ ಗಲಾಟೆ ಆಗಿದೆ. ಪೂಜೆಯ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಕುಟುಂಬದ ನಡುವೆ ಆದಂತಹ ಗಲಾಟೆ ಇದು. ದಾಯಾದಿ ಕಲಹ. ಈಗ 5 ಗಂಭೀರವಾಗಿ ಗಾಯವಾಗಿರುವಂಥದ್ದು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿಸಿಕೊಳ್ಳಲಾಗ್ತಾ ಇದೆ. ಸಿರುವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಡಬರ್ಕ ಗುಡ್ಡದಾಗ ಸಂಚು ಮಾಡಿ ಪ್ಲ್ಯಾನ್ ಮಾಡ್ಯಾರ್ರಿ ಅವರು. ಬೊಂಬು ಮತ್ತು ಬೆತ್ತ ಕೊಲ್ಲು ಎಲ್ಲ ತಗೊಂಡು ನಮ್ಗೆ ಹೊಡಿಬೇಕು, ಇವ್ರನ್ನ ಕಲಸ್ ಮಾಡ್ಬೇಕಂತಂದು ಇದು ಮಾಡ್ಯಾರ್ರಿ. ನಾವು ಬದುಕು ಬಂದದೇ ಹೆಚ್ಚ್ರಿ. ನಾವು 5 ಜನ ರೀ, ಅವರು 20 ಜನ ಇದ್ದಾರೆ ರೀ. ಅವರೆಲ್ಲ ಸಂಚು ಮಾಡ್ಯಾರ್ರಿ ನಮ್ಮನ್ನ ಹೊಡಿಬೇಕಂತಂದು. ನಾವು ಆಸ್ತಿ ಏನು ಕೊಟ್ಟಿಲ್ಲ ರೀ. ಅವರು ನಮಗೆ ಪೂಜೆ ಬಿಡ್ರಿ ಅಂತ ಅನ್ಸಲಗೆ ಅದು ಮತ್ತೆ 1 ತಿಂಗಳಾಯ್ತು ರೀ ಮಾಡೋಕೆ. ಇವತ್ತು ಗುರುವಾರ ದಿನ ಆ ಥರ ಮಾಡ್ಯಾರ್ರಿ ಅವರು. ಪೂಜೆ ಮಾಡ್ತೀವಿ ರೀ ನಾವು, ಪೂಜೆ ಇರೋರಿ ರೀ ನಾವು. ಪೂಜೆಗೆ ಹೋಗಿ ಬರೋ ಟೈಮ್ನಲ್ಲಿ ನನಗೆ ನಮ್ಮ ತಮ್ಮಗ ನಮ್ಮ ತಂಗಿಯವರಿಗೆ 5 ಜನ ಹೊಡೆದಾರ ಸರ್. ಅವ್ನು ತಿಮ್ಮಯ್ಯ ಸರ್, ನಮ್ಮ ಅಣ್ಣ ಸರ್. ಅವರು ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಣ್ಣ ಕಳ್ತು ಎಲ್ಲರೂ ಹೊಡೆದಾರ ಸರ್. ಅದು ನಮಗೂ ಅಕ್ಕೈದು ಸರ್, ಅದು ಭಾಗ ಬರ್ತದೆ ಸರ್. ಅದು ಭಾಗ ಕೊಡಂಗಿಲ್ಲ ಅಂತ ತಾವೇ ಮಾಡ್ತು ಅಂತೇಳಿ ಇದು ಮಾಡ್ತಾರೆ ಸರ್. ಇವಾಗ ಒಂದು 8-10 ವರ್ಷ ಸೌರ್ಯ ಮಾಡಿದೆ ಸರ್. ನಾವು 4-5 ವರ್ಷದ ಕೇಳಕತ್ತೀವಿ ಸರ್. ಅದಕ್ಕೆ ನಮಗೇನು ಕೊಡವಲ್ರು. ಮತ್ತು ನಾವು ಎಲ್ಲ ಎಳವ್ರನ್ನ ಕರೆಸಿ